ಇನ್ನು ಕುಮಾರಸ್ವಾಮಿ ಪ್ಯಾಂಟ್ನೊಳಗೆ ಕಾಕಿ ಚಡ್ಡಿ ಇದೆ. ಗಟ್ಟಿಯಾದ ಕಾಕಿ ಚಡ್ಡಿಯನ್ನ ಕುಮಾರಸ್ವಾಮಿ ಹಾಕಿದ್ರು. ಎಚ್ಡಿಕೆ ವಿರುದ್ಧ ಜಮೀರ್ ಅಹಮದ್ ವಾಗ್ದಾಳಿ ನಡೆಸಿದ್ದಾರೆ ಚನ್ನಪಟ್ಟಣದ ಜನಾಂದೋಲನ ಸಭೆಯಲ್ಲಿ. ದಿನದ 16 ಗಂಟೆ ಎಚ್ಡಿಕೆ ಜೊತೆ ಇದ್ದವನು ನಾನು. ಪ್ಯಾಂಟ್ ಒಳಗೆ ಕಾಕಿ ಚಡ್ಡಿ ಇರೋದು ನೀವು ನೋಡಿಲ್ಲ ಅಂತ ಹೇಳಿದರು. ಅವ್ರು ಹೇಳಿದ್ದು ನಾನು ಕೇಳ್ತೀನಿ ಕುಮಾರಸ್ವಾಮಿ ಅವ್ರನ್ನ. ಏನಕ್ಕೆ ಸ್ವಾಮಿ ರಾಮನಗರ ಜಿಲ್ಲೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ವೋ? ಏನೇನು ರಾಮನಗರ ಜಿಲ್ಲೆಯಿಂದ ತಾವು ಬೆಳೆದಿರೋದು? 330 ಮನೆಗಳು ಕೊಟ್ಟಿದ್ದೀರಾ. ಎಷ್ಟು ಮನೆಗಳು? 330 ಮನೆ. ಅವತ್ತಿಂದ ಹೇಳ್ತಾ ಇದ್ದೆ ನಾನು, ಕುಮಾರಸ್ವಾಮಿಗೆ ದಯಮಾಡಿ ನಂಬೇಡಿ. ಕುಮಾರಸ್ವಾಮಿಗೆ ಬಹಳ ಹತ್ರದಲ್ಲಿ ನೋಡಿದ್ದೀನಿ ನಾನು. 24 ಗಂಟೆಯಲ್ಲಿ 16 ಗಂಟೆ ಜೊತೆ ಇರೋನು. ಎಲ್ಲಾ ವಿದ್ಯಾಗಳು ಕುಮಾರಸ್ವಾಮಿ ನೋಡ್ಕೊಂಡೆ, ಒಂದ್ ನೋಡಿರ್ಲಿಲ್ಲ ಅವರು. ಅವ್ನ ಪ್ಯಾಂಟಲ್ಲಿ ಕಾಕಿ ಚಡ್ಡಿ ಇರೋದು ನೋಡಿಲ್ಲ ಅಂತ ಬಹಳ ಸತಿ ಹೇಳಿದೆ. ಅವ್ರು ಸಾಬೀತು ಪಡಿಸಿದಾರೆ ಇವತ್ತು ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು. ನಾನು ಹೇಳಿದೆ ರಮಲಿಂಗ ಬಿಡಿ ಸಾಹೇಬ್ರೆ ಬಹಳ ಸತಿ. ಜನ ನನ್ನ ನಂತ ಇರ್ಲಿಲ್ಲ. ಇವ್ನು ಪಕ್ಷ ಬಿಟ್ಟು ಹೋಗೋಣ ಹಂಗಾಗಿ ಹೇಳ್ತಾನಪ್ಪ ಇವನು ಹಂಗಾಗಿ ಕುಮಾರಸ್ವಾಮಿ ಬಗ್ಗೆ ಹೇಳ್ತಾನೆ. ಅವತ್ತು ಹೇಳಿದೆ ನಾನು, ಕುಮಾರಸ್ವಾಮಿಗೆ ನಂಬಡಿ. ಎಲ್ಲಾ ವಿದ್ಯಾಗಳು ಕುಮಾರಸ್ವಾಮಿ ನೋಡ್ಬಿಟ್ಟಿದ್ದೀನಿ ನಾನು, ಒಂದ್ ವಿದ್ಯಾ ನೋಡಿಲ್ಲ. ಆ ಪ್ಯಾಂಟಲ್ಲಿ ಕಾಕಿ ಚಡ್ಡಿ ಇದೆ ಅಂತ ಇವತ್ತು ಗಟ್ಟಿ ಕಾಕಿ ಚಡ್ಡಿ ಬಿಜೆಪಿಯಲ್ಲಿ ಹಾಕೊಂಡಿದ್ದಾರೆ ಅಂದ್ರೆ ಕುಮಾರಸ್ವಾಮಿ ಅವರೇ. ಇಲ್ಲೇ ಸೂರ್ಯ ಕೂತಿದ್ದಾರೆ, ಸುರೇಶ್ ಅವರು P1 ಆಗಿ MP ಆಗಿ ಕೆಲಸ ಮಾಡಿದ್ರೆ ಹೊಟ್ಟೆ ಉರಿತಾ ಇದೆ ನನಗೆ ಹೇಳಕ್ಕೆ. ಹೊಟ್ಟೆ ಉರಿತಾ ಇದ್ರಿ ಹೇಳಕ್ಕೆ. ಹೊಟ್ಟೆ ಉರಿತದೆ. ಒಬ್ಬ MP ಆಗಿ ಒಬ್ಬ ಕ್ಲರ್ಕ್ ಆಗಿ ಬಂದು ಕ್ಷೇತ್ರದ ಕೆಲಸ ಮಾಡ್ತಾ ಇದ್ದ. ಜಮೀರ್ ಅವರ ಮಾತಾದ್ರೆ ಇತ್ತ ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ನಮ್ಮ ತಟ್ಟೆಯಲ್ಲಿ ನೊಣ. ಬಿಜೆಪಿ ಜೆಡಿಎಸ್ ವಿರುದ್ಧ ಸಚಿವ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ನಾನು ದಾರಿಯಲ್ಲಿ ಬರುವಾಗ ಯಾತ್ರೆ ಪೋಸ್ಟರ್ ನೋಡಿದೆ, ಆದ್ರೆ ಆ ಯಾತ್ರೆಯ ಪೋಸ್ಟರ್ಗಳಲ್ಲಿ ಬಿಜೆಪಿ ಹಿಂದೆ ಹೋಗಿದೆ, ಜೆಡಿಎಸ್ ಮುಂದೆ ಬಂದಿದೆ. ಬಿಜೆಪಿ ಬಹಳ ಹಿಂದೆ ಹೋಗಿದೆ, ಅದರಲ್ಲಿ ಜೆಡಿಎಸ್ ಅವರ ಫೋಟೋನೇ ರಾರಾಜಿಸ್ತಾ ಇದೆ ಅಂತ. ಯಾತ್ರೆ ಮಾಡಬಾರ್ದು ಅಂತ ಹೇಳ್ತಿದ್ದವರು ಮುಂದೆ ಇದ್ದಾರೆ, ಮಾಡಲೇಬೇಕು ಅಂತ ಬಿಸಿರಕ್ತ ಬಿಜೆಪಿ ಅಧ್ಯಕ್ಷರು ಹಿಂದೆ ಉಳ್ಕೊಂಡಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಲೇವಡಿ ಮಾಡಿದ್ದಾರೆ. ಮಾಡಲೇಬೇಕು ಅಂತ ಇದ್ದಂತ ಬಿಸಿ ರಕ್ತ ಬಿಜೆಪಿ ಅಧ್ಯಕ್ಷರು ಅವರ ಫೋಟೋ ಎಲ್ಲ ಸ್ವಲ್ಪ ಹಿಂದೆ ಹೋಗಿದೆ. ಇದು ಪರಮೇಶ್ವರ್ ಹೇಳಿದ ಮಾತು. ನಿಮ್ ತಟ್ಟೆನಲ್ಲಿ ಹೆಗ್ಗಣ ಬಿದ್ದಿದೆ, ನಮಗೆ ಹೇಳಕ್ ಬಂದಿದ್ದೀರಾ ನೊಣ ಬಿದ್ದಿದೆ ನಿಮ್ ತಟ್ಟೆನಲ್ಲಿ ಅಂತ ಹೇಳಿ. ನಾನು ಈಗ ದಾರಿಯಲ್ಲಿ ಬರುವಾಗ ಕೆಲವು ಪೋಸ್ಟರ್ಗಳನ್ನ ನೋಡಿದೆ. ಆ ಪೋಸ್ಟರ್ಗಳಲ್ಲಿ ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಹಿಂದಕ್ಕೆ ಹೋಗಿದೆ, ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜನತಾದಳ ಮುಂದೆ ಬಂದಿದೆ. ಯಾರು ಈ ಪಾದಯಾತ್ರೆಯನ್ನ ಮಾಡಬಾರದು ಅಂಥೇಳಿ ಹೇಳಿದವರು ಇವತ್ತು ಮುಂದೆ ಫೋಟೋದಲ್ಲಿ ಮುಂದೆ ನಿಂತುಬಿಟ್ಟಿದ್ದಾರೆ. ಯಾರು ಮಾಡಲೇಬೇಕು ಪಾದಯಾತ್ರೆ, ರಕ್ತ ಬಿಸಿಯಾಗಿದೆ ನನಗೆ, ನಾನು ಪಾದಯಾತ್ರೆ ಮಾಡಲೇಬೇಕು ಅಂತ ಹೇಳಿದಂತ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಅವರು ಹಿಂದೆ ನಿಂತ್ಕೊಂಡಿದ್ದಾರೆ.